ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ನಾವೆಲ್ಲರೂ ನಮ್ಮ ಅಸ್ತಿತ್ವದ ನೋವಿನ ಭಾಗಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗಾಗ ಒಂದು ದಾರಿ ಹುಡುಕ್ತೀವಿ ಅಲ್ವಾ? ಅದನ್ನೇ ಆದರ್ಶೀಕರಣ ಅಂತ ಕರೆಯೋದು. ಅಂದ್ರೆ ವ್ಯಕ್ತಿಗಳನ್ನ ಅಥವಾ ವಸ್ತುಗಳನ್ನ ಸಂಪೂರ್ಣ ಪರಿಪೂರ್ಣ ಅಂತ ಅಂದ್ಕೊಳ್ಳೋದು. ಪ್ರೀತಿ, ಯಶಸ್ಸು ಅಥವಾ ಅಧಿಕಾರ ಸಿಕ್ಬಿಟ್ರೆ ನಮಗೆ ಜೀವನದಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ ಅಂತ ನಾವು ಭ್ರಮಿಸ್ತೀವಿ. ಆದರೆ ಇದರ ಹಿಂದಿರೋ ವಾಸ್ತವನೇ ಬೇರೆ. ದಾರ್ಶನಿಕ ಆಲೆನ್ ಡಿ ಬಾಟನ್ ಅವರ ಈ ಮಾತುಗಳನ್ನೊಮ್ಮೆ ಗಮನಿಸಿ. ಎಂತಹ ಆಳವಾದ ಮಾತು ಅಲ್ವಾ? ನಾವೆಲ್ಲರಿಗೂ ನಮ್ಮ ಪ್ರೀತಿಪಾತ್ರರನ್ನ ಒಂದು ಸೇಫ್ ಆದ ಇಮೋಷನಲ್ ಜಾಗದಲ್ಲಿ ಇಟ್ಬಿಡ್ತೀವಿ. ಪ್ರತಿಯೊಬ್ಬರಲ್ಲೂ ನ್ಯೂನತೆಗಳಿರ್ತವೆ ಅಂತ ಗೊತ್ತಿದ್ರೂ ಪ್ರೀತಿಯಲ್ಲಿ ಬಿದ್ದಾಗ ಎದುರಿನವರಲ್ಲಿ ಯಾವುದೇ ಮಾನವ ಸಹಜ ದೋಷಗಳಿಲ್ಲ, ಅವರು 100% ಪರ್ಫೆಕ್ಟ್ ಅಂತ ನಡಿಸೋಕ್ ಶುರು ಮಾಡ್ತೀವಿ. ಅಸ್ಲಿಗೆ ಮನುಷ್ಯರು ವಾಸ್ತವದಲ್ಲಿ ಎಷ್ಟು ವಿಭಜಿತರಾಗಿದ್ದಾರೆ, ಅವರಲ್ಲಿ ಎಷ್ಟು ವಿರೋಧಾಭಾಸಗಳಿವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೂ ಪ್ರೀತಿಯಲ್ಲಿ ಬಿದ್ದಾಗ ನಮ್ಮ ಆ ಅರಿವನ್ನೇ ನಾವು ತಾತ್ಕಾಲಿಕವಾಗಿ ಮರ್ತುಬಿಡ್ತೀವಿ. ಪ್ರಣಯವನ್ನ ಒಂದು ಮಾನಸಿಕ ಆಶ್ರಯ ತಾಣವಾಗಿ ಬಳಸ್ಕೊಳ್ತೀವಿ. ಹಾಗಾಗಿ ಪ್ರೀತಿ ಅನ್ನೋದು ಕೇವಲ ಆಕರ್ಷಣೆ ಅಲ್ಲ, ಅದು ನಮ್ಮ ಬಗ್ಗೆ ನಮ್ಗಿರೋ ಅರಿವನ್ನೇ ಮೀರಿ ನಿಲ್ಲುವ ಒಂದು ಅತಿಯಾದ ಭರವಸೆ ಅಂತ ಹೇಳ್ಬೋದು. ಈಗ ವೃತ್ತಿಜೀವನದ ಮಹತ್ವಾಕಾಂಕ್ಷೆಯ ಬಗ್ಗೆ ಒಂದು ಕಥೆ ನೋಡೋಣ. ಕೆಲಸದ ಜಾಗದಲ್ಲಿ ಯಾರಾದರೂ ನಮ್ಮನ್ನ ಹೀಯಾಳಿಸಿದಾಗ ಅಥವಾ ಅವಮಾನಿಸಿದಾಗ ನಮ್ಮ ಮನಸ್ಸು ತಕ್ಷಣವೇ ಭವಿಷ್ಯದ ಒಂದು ಗೌರವಾನ್ವಿತ ಗುರುತನ್ನು ಸೃಷ್ಟಿಸಿಕೊಳ್ಳುತ್ತೆ. ಉದಾಹರಣೆಗೆ, ನಾನು IAS ಆಫೀಸರ್ ಆಗಿ ಎಲ್ಲರಿಗೂ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಕಲ್ಪನೆ ಮಾಡಿಕೊಳ್ಳೋದು. ಅಪಹಾಸ್ಯ ಮಾಡಿದವರಿಗೆ ತಕ್ಕ ಉತ್ತರ ನೀಡಬೇಕು ಅನ್ನೋ ಕಾರಣಕ್ಕೆ ಕಲ್ಪನೆಯಲ್ಲಿಯೇ ಒಂದು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋದು ನಮ್ಮ ಮನಸ್ಸಿನ ಒಂದು ಸಾಮಾನ್ಯ ಪ್ರತಿಕ್ರಿಯೆ. ನೋಡಿ, ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ವಿಷಯ ಏನಂದ್ರೆ, ಈ ತೀವ್ರವಾದ ತುಡಿತವನ್ನ ನಾವು ಶುದ್ಧ ಮಹತ್ವಾಕಾಂಕ್ಷೆ ಅಂತ ಕರೆಯೋಕೆ ಆಗಲ್ಲ. ಬದಲಾಗಿ ನಮ್ಮಾದ ಅವಮಾನ ಮತ್ತು ಅಸಹಾಯಕತೆಯನ್ನ ತಾತ್ಕಾಲಿಕವಾಗಿ ಮರೆಸೋಕೆ ವಿನ್ಯಾಸಗೊಳಿಸಿದ ಒಂದು ಅರಿವಳಿಕೆ ಇದು. ಅಥವಾ ಸರಳವಾಗಿ ಹೇಳ್ಬೇಕಂದ್ರೆ, ಆ ಕ್ಷಣದ ನೋವಿನಿಂದ ತಪ್ಪಿಸಿಕೊಳ್ಳಲು ನಮ್ಮ ಮನಸ್ಸು ಬಳಸುವ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಷ್ಟೇ. ಒಬ್ಬ ಥೆರಪಿಸ್ಟ್ ಆಗಿ ಈ ನಡವಳಿಕೆಯನ್ನ ವಿಶ್ಲೇಷಣೆ ಮಾಡೋದಾದ್ರೆ ಬೌದ್ಧ ತತ್ವಶಾಸ್ತ್ರದ ಅನಿಚ್ಛಾ ಎಂಬ ಪರಿಕಲ್ಪನೆಯಲ್ಲಿ ನೆನಪಾಗುತ್ತೆ. ಅನಿಚ್ಛಾ ಅಂದ್ರೆ ಅಶಾಶ್ವತತೆ. ಆಳವಾಗಿ ನೋಡಿದ್ರೆ ಈ ವಾಸ್ತವ ಜಗತ್ತಿನಲ್ಲಿ ಎಲ್ಲವೂ ಅಶಾಶ್ವತ ಅಂತ ನಮ್ಮ ಮನಸ್ಸಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಸಹ ನಾವು ಆದರ್ಶೀಕರಣದ ಭ್ರಮೆಯಲ್ಲಿರುವಾಗ ಈ ಸತ್ಯವನ್ನ ತಾತ್ಕಾಲಿಕವಾಗಿ ನಿರಾಕರಿಸ್ತೀವಿ. ಇದೇ ವಿಶ್ಲೇಷಣೆಯನ್ನು ಮುಂದುವರಿಸ್ತಾ ದುಃಖ ಅಥವಾ ಜೀವನದ ಅತೃಪ್ತಿಯ ಕಡೆಗೆ ಗಮನ ಹರಿಸೋಣ. ಯಾವುದೇ ಒಂದು ಅನುಭವದಿಂದ ನಮಗೆ ಶಾಶ್ವತವಾದ ನೆಮ್ಮದಿ ಸಿಗೋಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಅಂತರ್ಬೋಧೆಯಿಂದ ತಿಳಿದಿರುತ್ತೆ. ಆದರೂ ಯಾವುದೋ ಒಂದು ನಿರ್ದಿಷ್ಟ ಸಾಧನೆ ಅಥವಾ ಇನ್ನೊಬ್ಬ ವ್ಯಕ್ತಿ ಅಂತಿಮವಾಗಿ ನಮಗೆ ಸ್ಥಿರವಾದ ಸಂತೋಷವನ್ನು ಕೊಡ್ತಾನೆ ಅಂತ ನಾವು ಅತ್ಯಂತ ಹತಾಶೆಯಿಂದ ಕಲ್ಪಿಸ್ಕೊಳ್ತೀವಿ. ಮೂರನೇ ಪರಿಕಲ್ಪನೆ ಅನಾಥ. ಅಂದ್ರೆ ಯಾವುದೇ ಸ್ಥಿರವಾದ ಶಾಶ್ವತವಾದ ಗುರುತು ಇಲ್ಲದಿರುವುದು. ನಮ್ಮ ದುರ್ಬಲತೆಯಿಂದ ನಾವು ರಕ್ಷಿಸ್ಕೋಬೇಕು ಅಂತ ಕೇವಲ ಕಲ್ಪನೆಗಳ ಆಧಾರದ ಮೇಲೆ ಒಂದು ಬಲವಾದ ವ್ಯಕ್ತಿತ್ವವನ್ನು ನಿರ್ಮಿಸಲು ಮನಸ್ಸು ಹೇಗೆ ಪ್ರಯತ್ನ ಪಡುತ್ತೆ ಅನ್ನೋದನ್ನ ಇದು ವಿವರಿಸುತ್ತೆ. ಈ ಅಶಾಶ್ವತವಾದ ವಿಷಯಗಳನ್ನೇ ಶಾಶ್ವತ ರಕ್ಷಣೆಯ ಸಂಕೇತಗಳಾಗಿ ನಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿ ಬದಲಾಯಿಸ್ಬಿಡುತ್ತೆ. ಒಮ್ಮೆ ಒಂದು ಕಾಲ್ಪನಿಕ ಥೆರಪಿ ಸೆಷನನ್ನ ಊಹಿಸ್ಕೊಳ್ಳಿ. ಒಂದು ದಿನ ನಾನು ಯಾರಾದ್ರೂ ಆಗ್ತೀನಿ, ಆಗ ಜನರೆಲ್ಲರೂ ನನ್ನನ್ನು ಗೌರವಿಸ್ತಾರೆ ಅನ್ನೋದು ಕಕ್ಷಿದಾರನ ಆಂತರಿಕ ಧ್ವನಿಯಾಗಿರುತ್ತೆ. ಇಲ್ಲಿ ಪ್ರಣಯ ಅಥವಾ ಲೈಂಗಿಕ ಅನುಮೋದನೆಯನ್ನ ಕೇವಲ ಆಕರ್ಷಣೆಗಾಗಿ ಮಾತ್ರವಲ್ಲದೆ ಆಳವಾದ ಭಾವನಾತ್ಮಕ ಮೌಲ್ಯೀಕರಣಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಯ ಆಲೋಚನೆ ಇದು. ಒಂದು ದಿನ ನಾನು ಯಾರಾದ್ರೂ ಆಗ್ತೀನಿ ಅನ್ನೋ ಈ ಮಾತು ಆಳವಾದ ಅಭದ್ರತೆಯಿಂದ ಹುಟ್ಟುವಂಥದ್ದು. ಇಲ್ಲಿ ಒಬ್ಬ ಸಹಾನುಭೂತಿಯುಳ್ಳ ಥೆರಪಿಸ್ಟ್ ಆಗಿ ನೋಡಿದ್ರೆ ಕಕ್ಷಿದಾರನ ಈ ತೀವ್ರವಾದ ಬಯಕೆ ಇದೆಯಲ್ಲ, ಅದು ವಾಸ್ತವದಲ್ಲಿ ನಾಚಿಕೆ ಮತ್ತು ಒಂಟಿತನದಂತಹ ಅಹೇತಕರ ಸತ್ಯಗಳನ್ನು ಎದುರಿಸುವುದರಿಂದ ತಪ್ಪಿಸಿಕೊಳ್ಳುವ ಮನಸ್ಸಿನ ಒಂದು ಮಾರ್ಗ. ಅಂದ್ರೆ ಆ ಮೌಲ್ಯಯುತವಾದ ವ್ಯಕ್ತಿಯಾಗಬೇಕು ಅನ್ನೋ ಬಯಕೆ ಒಂದು ರೀತಿಯ ಮಾನಸಿಕ ಗುರಾಣಿಯಾಗಿ ಕೆಲಸ ಮಾಡುತ್ತೆ. ಆಗ ನಾನು ಪ್ರೀತಿಗೆ ಅರ್ಹನಾಗುತ್ತೇನೆ, ಆಗ ಜೀವನವು ಪರಿಪೂರ್ಣವೆನಿಸುತ್ತದೆ. ಈ ಮಾತಿನಲ್ಲಿರುವ ಭಾರವಾದ ಹತಾಶವಾದ ಭರವಸೆಯನ್ನೊಮ್ಮೆ ಗಮನಿಸಿ. ಈ ಕಾಲ್ಪನಿಕ ಭವಿಷ್ಯ ಎಷ್ಟು ಅಮಲೇರಿಸುವಂತೆ ಇರುತ್ತೆ ಅಂದ್ರೆ ನಾವು ಆ ಭ್ರಮೆಯಲ್ಲೇ ಸಂಪೂರ್ಣ ಪರಿಹಾರವನ್ನು ಹುಡುಕೋಕೆ ಶುರು ಮಾಡ್ತೀವಿ. ಈ ಪ್ರಸ್ತುತ ಕ್ಷಣದ ಎಲ್ಲಾ ಕಷ್ಟಗಳು ಒಮ್ಮೆಲೇ ಮಾಯವಾಗುತ್ತವೆ ಅನ್ನೋ ಹುಸಿ ನಂಬಿಕೆ ಇಲ್ಲಿ ಅಡಗಿದೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಭವಿಷ್ಯದ ಈ ಕಲ್ಪನೆ ಅನ್ನೋದು ವ್ಯಸನವಾದಾಗ ನಿರಂತರವಾಗಿ ಬೇರೆಯವರಾಗೋಕೆ ಪ್ರಯತ್ನ ಪಡದೆ ನಾವು ಕೇವಲ ನಾವಾಗಿರುವ ಸಾಮರ್ಥ್ಯವನ್ನೇ ಕಳ್ಕೊಳ್ತೀವಿ. ಪ್ರಸ್ತುತ ಕ್ಷಣ ಸಂಪೂರ್ಣವಾಗಿ ನೀರಸವಾಗಿ ಖಾಲಿಯಾಗಿ ಕಾಣೋಕೆ ಶುರುವಾಗುತ್ತೆ. ಬದುಕೋದಕ್ಕೆ ಈ ಭ್ರಮೆಯೊಂದೇ ಆಶ್ರಯ ಆಗ್ಬಿಡುತ್ತೆ. ಇದು ಎಂತಹ ಆಳವಾದ ಮತ್ತು ನೋವಿನ ಆಂತರಿಕ ವಿಭಜನೆಯನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು.
ನಮ್ಮ ದುರ್ಬಲವಾದ ನೈಜ ವ್ಯಕ್ತಿತ್ವ ಹಾಗೂ ಪರಿಪೂರ್ಣವಾದ ಕಾಲ್ಪನಿಕ ವ್ಯಕ್ತಿತ್ವದ ನಡುವೆ ಬೆಳೆತಿರುವ ಈ ಅಂತರ ಆಳವಾದ ಮಾನಸಿಕ ಯಾತನೆಗೆ ಮೂಲವಾಗುತ್ತೆ. ವಾಸ್ತವ ಮತ್ತು ಭ್ರಮೆಯ ನಡುವಿನ ಈ ನಿರಂತರ ಹೋರಾಟ ಅತೀವವಾದ ಮಾನಸಿಕ ಸಂಘರ್ಷಕ್ಕೆ ಕಾರಣವಾಗ್ಬಿಡುತ್ತೆ. ಈ ಪ್ರಕ್ರಿಯೆ ಹೇಗೆಲ್ಲ ಬೆಳೆಯುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಬನ್ನಿ. ಇದೊಂದು ಅನಿವಾರ್ಯವಾದ ಬಲೆ. ಭಾವನಾತ್ಮಕ ಉಳಿವಿನ ಸಾಧನವಾಗಿ ಈ ಕಲ್ಪನೆ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆಯೋ ಅದರ ಅಂತಿಮ ಪತನವೂ ಅಷ್ಟೇ ವಿನಾಶಕಾರಿಯಾಗಿರುತ್ತೆ. ಪ್ರಸ್ತುತ ನೋವಿನಿಂದ ತಪ್ಪಿಸಿಕೊಳ್ಳೋಕೆ ಶುರುವಾದ ಪಯಣ ಕೊನೆಗೆ ಭಾರೀ ಭ್ರಮನಿರಾಸನದಲ್ಲಿ ಅಂತ್ಯಗೊಳ್ಳುವ ಹಂತಗಳನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಭ್ರಮನಿರಸನ ಉಂಟಾದಾಗ ಎದುರಾಗುವ ಬಿಕ್ಕಟ್ಟಿನ ಕ್ಷಣಗಳ ಬಗ್ಗೆ ಈಗ ಚರ್ಚಿಸೋಣ. ನಮ್ಮ ದೀರ್ಘಕಾಲದ ಕಲ್ಪನೆಯೊಂದಿಗೆ ವಾಸ್ತವವು ಡಿಕ್ಕಿ ಹೊಡೆದಾಗ ಉಂಟಾಗುವ ನೋವು ಅಪಾರ. ಉದಾಹರಣೆಗೆ, ಆದರ್ಶಪ್ರಾಯ ಅಂತ ನಾವು ಅಂದುಕೊಂಡಿದ್ದ ಪ್ರೇಮಿ, ಆತ ಅಥವಾ ಆಕೆ ಕೇವಲ ಸಾಮಾನ್ಯ ಮನುಷ್ಯ ಅಂತ ಅರಿವಾದಾಗ ಎದುರಾಗುವ ಪ್ರೇಮದ ನಿರಾಸೆ ತುಂಬ ದೊಡ್ಡದು. ಅಲ್ಲಿ ಉಂಟಾಗುವ ಶೂನ್ಯತೆ ಕೇವಲ ಬಾಹ್ಯ ವೈಫಲ್ಯದಿಂದ ಆಗಿದ್ದಲ್ಲ, ಬದಲಾಗಿ ಎಷ್ಟೋ ಕಾಲದಿಂದ ನಾವು ನಂಬಿದ್ದ ಇಮೋಷನಲ್ ಆಶ್ರಯ ಕುಸಿದು ಬಿದ್ದಾಗ ಸಂಭವಿಸೋದು. ಈಗ ಇದಕ್ಕೊಂದು ಪರಿಹಾರದ ಕಡೆಗೆ ಸಾಗೋಣ. ನಮ್ಮ ನೋವಿನ ಭಾವನೆಗಳನ್ನ ತಕ್ಷಣವೇ ಸೇಡು ಅಥವಾ ಮೌಲ್ಯೀಕರಣದ ಕಲ್ಪನೆಗಳಾಗಿ ಪರಿವರ್ತಿಸದೆ ಅವುಗಳನ್ನ ನೇರವಾಗಿ ಎದುರಿಸುವುದರಿಂದಲೇ ನಿಜವಾದ ನೆಮ್ಮದಿ ಸಿಗೋದು. ಮಾನಸಿಕ ಪ್ರಬುದ್ಧತೆ ಅನ್ನೋದು ವಾಸ್ತವವನ್ನ ಒಪ್ಪಿಕೊಳ್ಳುವುದರಲ್ಲಿ ಅಡಗಿದೆಯೇ ಹೊರತು ಕಲ್ಪನಾ ಲೋಕಕ್ಕೆ ಊಡಿ ಹೋಗುವುದರಲ್ಲ. ಇದು ನಮಗೆ ಏನನ್ನ ತೋರಿಸ್ತತೆ ಅಂದ್ರೆ, ಯಶಸ್ಸು ಅಥವಾ ಅನ್ಯೋನ್ಯತೆಯನ್ನು ಬಯಸೋದು ಸಂಪೂರ್ಣವಾಗಿ ಸರಿ, ಆದರೆ ಈ ಬಾಹ್ಯ ವಸ್ತುಗಳೇ ನಮಗೆ ಶಾಶ್ವತ ಸಂತೋಷವನ್ನು ತಂದುಕೊಡ್ತವೆ ಅಥವಾ ನಮ್ಮ ಆಂತರಿಕ ಶೂನ್ಯತೆಯನ್ನು ಅಳಿಸಿ ಹಾಕ್ತವೆ ಅಂತ ಮೂರ್ಖತನದಿಂದ ನಂಬಿದ್ದಾಗ ಮಾತ್ರ ಅದು ಆರೋಗ್ಯಕರ. ಮಹತ್ವಾಕಾಂಕ್ಷೆ, ಪ್ರೀತಿ ಇವೆಲ್ಲವೂ ವಾಸ್ತವಿಕ ಜೀವನಕ್ಕೆ ಕೇವಲ ಪೂರಕವಾಗಿರ್ಬೇಕೇ ವಿನಾ ಎಂದಿಗೂ ಬದಲಿ ವ್ಯವಸ್ಥೆ ಆಗಬಾರ್ದು. ಈ ಅಂತಿಮ ಹಾಗೂ ಅತ್ಯಂತ ಆಳವಾದ ಪ್ರಶ್ನೆಯೊಂದಿಗೆ ನಾವು ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಕಾಲ್ಪನಿಕ ಮಾನಸಿಕ ರಕ್ಷಣೆಗಿಂತ ಹೆಚ್ಚಾಗಿ ಸ್ವಯಂ ಸ್ವೀಕಾರದಲ್ಲಿ ನೆಲೆಗೊಂಡಿರುವ ಜೀವನದ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸುವುದು ಸೂಕ್ತ. ಕಲ್ಪನೆಗಳ ಆಸರೆ ಇಲ್ಲದೆ ಈ ವಾಸ್ತವವನ್ನ ಕೇವಲ ಸಹಿಸಿಕೊಳ್ಳುವ ಮೂಲಕ ನಿಜವಾದ ಸ್ವಾತಂತ್ರ್ಯವನ್ನ ಕಂಡುಕೊಳ್ಳಲು ಸಾಧ್ಯವೇ? ಯೋಚಿಸಿ.